ಹಾಯ್ ಹಲೋ ಆ್ಯಂಡ್ ನಮಸ್ಕಾರ. ನಾನು ನಿಮ್ಮ ವಿಜಯ್ ಸಿಂಹ ಮಾತಾಡ್ತಾ ಇರೋದು. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕ್ರಿಕೆಟ್ ಟ್ರಿಕ್ಸ್. ಎಲ್ಲರೂ ಹೇಗಿದ್ದೀರಾ ಆಫ್ಟರ್ RCB ಮ್ಯಾಚ್? ಗೊತ್ತಾಗತ್ತೆ, ಸ್ವಲ್ಪ ಕಷ್ಟನೇ, ಬಟ್ ಅಂದರೂ ಎರಡು ನಿದ್ದೆ ಆದಮೇಲಿಂದ ಸ್ವಲ್ಪ ಬೆಟರ್ ಆಗಬೇಕು. ಜೊತೆಗೆ RCB ಅವರು ಒಂಥರ ಇದೆಲ್ಲ ಅಷ್ಟೊಂದೇನು ಅಂಟಲ್ಲ. ಒಂಥರ KGF ಮೂವಿನಲ್ಲಿ ಎಷ್ಟು ಹೇಳ್ದಂಗೆ ಎದೆಲ್ಲಿ ಕಲ್ಲಿದ್ದವ್ರಿಗೆ ಇದೆಲ್ಲ ಅಂಟೋದು ಇಲ್ಲ ಅನ್ನೋ ಹೇಳೋ ಥರ. ಸೊ ನಾವು ಅಂಥ ಸ್ಟೇಜಲ್ಲಿದ್ರೂ 6 ಗೆದ್ಕೊಂಡು ಪ್ಲೇ ಆಫ್ಸಿಗೆ ಬಂದ್ವಲ್ಲ, ಅದೇ ದೊಡ್ಡ ಸಾಧನೆ ಈ ಸೀಸನ್ಗೆ. ಅಷ್ಟು ಸಾಕು. ನೆಕ್ಸ್ಟ್ ಸೀಸನ್ ನೋಡ್ಕೊಳ್ಳೋಣ. ಒಳ್ಳೆ ಟೀಮ್ ತೊಗೊಂಡು, ಒಳ್ಳೆ ಆಪ್ಷನಲ್ಲಿ ಒಳ್ಳೊಳ್ಳೆ ಪ್ಲೇಯರ್ಸ್ನ ತೊಗೊಂಡು 18ನೇ ಸೀಸನ್ ನೋಡ್ಕೊಳ್ಳೋಣ. ಹಾಗೆ ಇರಲಿ ನಮ್ಮ ಹೋಪ್ಸು. ಸೊ ಇವತ್ತಿನ ಮ್ಯಾಚಿಗೆ ಬರೋಣ. RR ವರ್ಸಸ್ SRH. RR ಬಂದು RCB ಮೇಲೆ ಗೆದ್ದು ಕ್ವಾಲಿಫೈರ್ 2 ಬಂದಿರೋದು. ಇದನ್ನು ಕ್ವಾಲಿಫೈರ್ 2 ಅಂತಾದರೂ ಹೇಳ್ಬೋದು, ಎಲಿಮಿನೇಟರ್ 2 ಅಂತಾದರೂ ಹೇಳ್ಬೋದು, ಅಥವಾ ಸೆಮಿಫೈನಲ್ಸ್ ಅಂತಾದರೂ ಹೇಳ್ಬೋದು. ಇನ್ನೊಂದು ಕಡೆ SRH KKR ಮೇಲೆ ಸೋತು ಕ್ವಾಲಿಫೈರ್ 2ಗೆ ಬರ್ತಾ ಇರೋದು. ಇವಾಗ ಇದರಲ್ಲಿ ಯಾರು ಗೆಲ್ತಾರೆ ಅವ್ರು ಡೈರೆಕ್ಟ್ KKR ಮೇಲೆ ಫೈನಲ್ಸ್ ಆಡೋಕ್ಕೆ ಹೋಗ್ತಾರೆ. ಸೊ ಅದಕ್ಕೆ ನಾನು ಇದನ್ನು ಸೆಮಿಫೈನಲ್ಸ್ ಅಂತ ಹೇಳ್ಬೋದು ಅಂತಲೂ ಹೇಳಿದೆ, ಅಥವಾ ಕ್ವಾಲಿಫೈರ್ 2 ಅಥವಾ ಎಲಿಮಿನೇಟರ್ 2 ಯಾವ್ದು ಬೇಕಾದ್ರೆ ಹೇಳ್ಬೋದು. ಇದು ಅದೇನು ಪ್ರಾಬ್ಲಮ್ ಇಲ್ಲ. ಸೊ ಇವತ್ತು SRH ಅವ್ರದ್ದು ಸ್ಟ್ರೆಂತ್ಸ್, ಅವ್ರದ್ದು ವೀಕ್ನೆಸ್, ಆಮೇಲಿಂದ RR ಅವ್ರದ್ದು ಸ್ಟ್ರೆಂತ್ಸ್, ಅವ್ರದ್ದು ವೀಕ್ನೆಸ್ ನೋಡ್ತಾ ಬರೋಣ. ಸೊ ಇವಾಗ RR ಅವರು ಲಾಸ್ಟ್ 4 ಮ್ಯಾಚ್ ಸೋತು RCB ಮೇಲೆ ಗೆದ್ದು ಇವಾಗ ಕ್ವಾಲಿಫೈರ್ 2ಗೆ ಬಂದಿದ್ದಾರೆ. SRH KKR ಮೇಲೆ ಸೋತು ಇವಾಗ ಕ್ವಾಲಿಫೈರ್ 2ಗೆ ಬಂದಿದ್ದಾರೆ. SRHಲ್ಲಿ ಒಂದು ಸ್ವಲ್ಪ ಕನ್ಸರ್ನ್ಸ್ ಏನಂದರೆ ಫಾರ್ಮಿಡಬಲ್ 11 ಇನ್ನೂ ಆಗಿಲ್ಲ. ಇವಾಗ ಅವ್ರದ್ದು ಟೀಮ್ ಹೆಂಗೆ ಅಂತಂದರೆ, ಟ್ರಾವಿಸ್ ಹೆಡ್ ಆಮೇಲೆ ಅಭಿಷೇಕ್ ಶರ್ಮಾ ಚೆನ್ನಾಗಿ ಆಡ್ತಾ ಬಂತು ಅಂತಂದರೆ ಅನ್ಸ್ಟಾಪಬಲ್. ನಾನು ಪ್ರೀವಿಯಸ್ ವಿಡಿಯೋದಲ್ಲೂ ಹೇಳಿದ್ದೆ ಇದನ್ನು, ಅನ್ಸ್ಟಾಪಬಲ್. ಅವರು ಹೊಡಿತಾ ಬರ್ತಾರೆ. ಹೆಂಗೆ ಅಂತಂದರೆ 6 ಓವರ್ ಇದ್ದರು ಅಂತಂದರೆ 80 ರನ್ 85 ರನ್ ಬಂದರೂ ಆಶ್ಚರ್ಯ ಇಲ್ಲ. ಬಟ್ ಅವರಿಬ್ಬರು ವಿಕೆಟ್ ಲಾಸ್ಟ್ ಮ್ಯಾಚ್ ಥರ KKR ಮೇಲೆ ಹೆಂಗೆ 2 ಓವರಲ್ಲೇ ಅವ್ರದ್ದು ಇಬ್ಬರು ವಿಕೆಟ್ ಬಿದ್ದುಬಿಡ್ತು ಅಂತಂದರೆ ಸಿಕ್ಕಾಪಟ್ಟೆ ಪ್ರೆಷರ್ ಆಗಿಬಿಡುತ್ತೆ ಕಂಪ್ಲೀಟ್ ಟೀಮ್ಗೆ. ಯಾಕೆಂದರೆ ಅಷ್ಟು ಡಿಪೆಂಡೆನ್ಸಿ ಆಗಿಬಿಟ್ಟಿದೆ ಅವ್ರ ಇಬ್ಬರ ಮೇಲೆ. ಸೊ ಅವರಿಬ್ರದ್ದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇವಾಗ ಟ್ರಾವಿಸ್ ಹೆಡ್ ವಿಷಯಕ್ಕೆ ಬಂತು ಅಂತಂದ್ರೂ ನಿಮ್ಮ ಜ್ಞಾಪಕ ಇರ್ಬೋದು, ಲಾಸ್ಟ್ ಮ್ಯಾಚ್ ಆಫ್ ದಿ ಲೀಗ್ ಫೇಸಲ್ಲಿ ಹರ್ಷ್ದೀಪ್ ಸಿಂಗ್ ಲೆಫ್ಟ್ ಆರ್ಮ್ ಬೌಲರು ಇನ್ ಸ್ವಿಂಗ್ ಬಿಡ್ತಾರೆ, ಬೋಲ್ಡ್ ಆಗ್ತಾರೆ, ಡಕ್ಔಟ್ ಆಗ್ತಾರೆ. ಲಾಸ್ಟ್ ಮ್ಯಾಚ್ ಕ್ವಾಲಿಫೈರ್ 1ಅಲ್ಲಿ ಕೂಡ ಮಿಚೆಲ್ ಸ್ಟಾರ್ಕ್ ಬೌಲಿಂಗ್ಗೆ ಇನ್ ಸ್ವಿಂಗರ್ ಬಿಡ್ತಾರೆ, ಬೋಲ್ಡ್ ಆಗ್ತಾರೆ. ಸೊ ಲೆಫ್ಟ್ ಆರ್ಮ್ ಫಾಸ್ಟ್ ಬೌಲರಲ್ಲಿ ಇವ್ರು ಸ್ವಲ್ಪ ಇಶ್ಯೂ ಕಾಣಿಸ್ತಾರೆ. ಇವತ್ತು ಕೂಡ ಟ್ರೆಂಟ್ ಬೋಲ್ಟ್ ಅವ್ರು ಬರ್ತಾರೆ, ಅವರು ಲೆಫ್ಟ್ ಆರ್ಮ್ ಪೇಸರ್, ಅವರು ಒಳ್ಳೊಳ್ಳೆ ಇನ್ ಸ್ವಿಂಗರ್ ಸರಿಯಾಗಿ ಬಿಡ್ತಾರೆ. ಸೊ ಟ್ರಾವಿಸ್ ಹೆಡ್ ತುಂಬ ಹುಷಾರಾಗಿ ನೋಡ್ಕೊಂಡು ಆಡಬೇಕು. ಇವರು ಹುಷಾರಾಗಿ ನೋಡ್ಕೊಂಡು ಆಡ್ತು ಅಂತಂದರೆ SRHಗೆ ತುಂಬ ಒಳ್ಳೆಯದು. SRHಗೆ ಒಂಥರ ಡ್ರೀಮ್ ಸ್ಟಾರ್ಟ್ ಸಿಕ್ಕಿದ್ರೂ ಆಶ್ಚರ್ಯ ಇಲ್ಲ. ಬಟ್ ನನ್ನ ಪ್ರಕಾರ ಇವತ್ತು ಟ್ರಾವಿಸ್ ಹೆಡ್ ವರ್ಸಸ್ ಮಿಚೆಲ್ ಟ್ರೆಂಟ್ ಬೋಲ್ಟ್ ಇವತ್ತು ಇವರಿಬ್ರದ್ದು ಫೈಟ್ ತುಂಬ ಚೆನ್ನಾಗಿರುತ್ತೆ. ಆಮೇಲೆ ಅಭಿಷೇಕ್ ಶರ್ಮಾ, ನನಗೆ ಇವರೊಂಥರ ಯುವರಾಜ್ ಸಿಂಗ್ನ ನೋಡ್ದಂಗೆ ಆಗುತ್ತೆ. ಲಾಸ್ಟ್ ವಿಡಿಯೋದಲ್ಲೂ ಹೇಳಿದ್ದೆ ನಾನು, ಇವ್ರದ್ದು ಫಾರ್ಮು, ಇವ್ರದ್ದು ಕನ್ಸಿಸ್ಟೆನ್ಸಿ ತುಂಬ ಚೆನ್ನಾಗಿ ಬಂದಿದೆ, ಅಪಾರ್ಟ್ ಫ್ರಮ್ ಲಾಸ್ಟ್ ಗೇಮ್ ಅನ್ನೋದನ್ನು ಬಿಟ್ಟು ಅಂತಂದರೆ. ಸೊ ನೋಡಬೇಕು ಇವತ್ತು ಏನು ಮಾಡ್ತಾರೆ ಅಂತ. ಇವರಿಬ್ಬರು ಆದಮೇಲೆ ಇವ್ರದ್ರಲ್ಲಿ ಸ್ವಲ್ಪ ಪ್ರೆಷರ್ ಕಾಣಿಸ್ಕೊಳ್ತಾ ಹೋಗುತ್ತೆ. ಯಾಕೆ ಅಂತಂದರೆ ಮಿಡಲ್ ಆರ್ಡರು ಇವರಲ್ಲಿ ಅಷ್ಟು ಚೆನ್ನಾಗಿ ಪರ್ಫಾರ್ಮ್ ಮಾಡಿಲ್ಲ ಈ ಸೀಸನ್ನು. ಯಾವಾಗ ಓಪನರ್ಸ್ ಔಟ್ ಆಗಿದ್ದಾರೆ ಬೇಗ, ಇವರು ಮಿಡಲ್ ಆರ್ಡರ್ ಸ್ವಲ್ಪ ಸಫರ್ ಮಾಡ್ಕೊಂಡ್ಬಂದಿದ್ದಾರೆ. ಮಿಡಲ್ ಆರ್ಡರಲ್ಲಿ ಇವತ್ತು ತ್ರಿಪಾಠಿ ಇದ್ದೇ ಇರ್ತಾರೆ. ಯಾಕೆಂದರೆ ಲಾಸ್ಟ್ 2 ಮ್ಯಾಚಸಲ್ಲಿ ಚೆನ್ನಾಗಿ ಪರ್ಫಾರ್ಮ್ ಮಾಡ್ಕೊಂಡ್ಬಂದಿದ್ದಾರೆ. ತ್ರಿಪಾಠಿ ಆಬ್ಸಲ್ಯೂಟ್ಲಿ ಇದ್ದೇ ಇರ್ತಾರೆ. ಅದಾದಮೇಲಿಂದ ನೆಕ್ಸ್ಟ್ ಬರೋ ಪ್ಲೇಯರ್ಸು ಕ್ಲಾಸನ್ನು ಬಿಟ್ಬಿಡೋಣ. ಕ್ಲಾಸನ್ನು 3 ಡೌನ್ ಬರ್ತಾರೆ, ಒಂದೊಂದು ಸತಿ 2 ಡೌನ್ ಬರ್ತಾರೆ. ಅವ್ರದ್ದೇನು ಫಾರ್ಮ್ ಅಥವಾ ಕನ್ಸಿಸ್ಟೆನ್ಸಿ ಬಗ್ಗೆ ಎರಡು ಮಾತಿಲ್ಲ. ಒಳ್ಳೆ ಪ್ಲೇಯರು, ಸ್ಪಿನ್ಗಂತೂ ತುಂಬ ಚೆನ್ನಾಗಿ ಆಡ್ತಾರೆ. ಈ ನಡುವೆ ಯಾಕೋ ಸ್ಪಿನ್ಗೂ ಔಟ್ ಆಗಿದ್ದಾರೆ ಹೇಳಬೇಕು ಅಂತಂದರೆ. ಬಟ್ ಹೀ ಈಸ್ ಎ ಗುಡ್ ಪ್ಲೇಯರ್ ನೆವರ್ ದ ಲೆಸ್. ಸೊ ಬೇರೆ ಪ್ಲೇಯರ್ಸಿಗೆ ಬರೋಣ. ಅಬ್ದುಲ್ ಸಮಾದ್ ಇರ್ಬೋದು, ಶಹಬಾಜ್ ಅಹಮದ್ ಇರ್ಬೋದು, ಅಥವಾ ನಿತೀಶ್ ರೆಡ್ಡಿ ಇರ್ಬೋದು. ಇವ್ರದ್ದೆಲ್ಲ ಸ್ವಲ್ಪ ಇಂಟರ್ನ್ಯಾಷನಲ್ ಎಕ್ಸ್ಪೀರಿಯನ್ಸ್ ಎಲ್ಲ ಇಲ್ಲ, ಸ್ವಲ್ಪ ಕಮ್ಮಿನೇ. ಇವಾಗ ಏನು ಈ ಸೀಸನಲ್ಲಿ ಸ್ವಲ್ಪ ಚೆನ್ನಾಗಿ ಆಡ್ತಿದ್ದಾರೆ ಅನ್ನೋದನ್ನು ಬಿಟ್ಟರೆ ನಿತೀಶ್ ರೆಡ್ಡಿ ಇರ್ಬೋದು, ಆಮೇಲಿಂದ ಅಬ್ದುಲ್ ಸಮಾದ್ನು ಅಂಥ ಪರ್ಫಾರ್ಮೆನ್ಸ್ ನೋಡಿಲ್ಲ ಈ ಸೀಸನ್ ಏನು. ಶಹಬಾಜ್ ಅಹಮದ್ ಅವ್ರದ್ದು ಅಷ್ಟೇ, ಬ್ಯಾಟಿಂದ ಅಷ್ಟೊಂದೇನು ಸೌಂಡ್ ಮಾಡಿಲ್ಲ ಅವರು. ಸೊ ಅವ್ರದ್ದೆಲ್ಲ ಸ್ವಲ್ಪ ಇನ್ಕನ್ಸಿಸ್ಟೆನ್ಸಿ ಇದೆ. ಅದಾದಮೇಲಿಂದ ಪ್ಯಾಟ್ರಿಕ್ ಕಮಿನ್ಸ್, ಹೀ ಈಸ್ ಎ ಬೌಲಿಂಗ್ ಆಲ್ರೌಂಡರು. ಸೊ ಅವ್ರದ್ದನ್ನ ನಾವು ಬ್ಯಾಟಿಂಗ್ ಅಷ್ಟು ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಅದಾದಮೇಲಿಂದ ಎಲ್ಲ ಬೌಲರ್ಸು. ಸೊ ಇವರಿಬ್ಬರು ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರು ಅಂತಂದರೆ ತುಂಬ ಚೆನ್ನಾಗಿ ಸ್ಟಾರ್ಟ್ ಆಗುತ್ತೆ SRHಗೆ, ಡ್ರೀಮ್ ಸ್ಟಾರ್ಟ್ ಆಗುತ್ತೆ. ಬಟ್ ಇವರಿಬ್ಬರು ಚೆನ್ನಾಗಿ ಪರ್ಫಾರ್ಮ್ ಮಾಡಲ್ಲ ಅಂತಂದರೆ ಅವಾಗ ಇವ್ರದ್ದು ಮಿಡಲ್ ಆರ್ಡರ್ ಮೇಲೆ ಕ್ವಶನ್ ಬರುತ್ತೆ. ದೆನ್ ವಿ ವಿಲ್ ಗೆಟ್ ಟು ನೋ ಹೌ ದೇ ವಿಲ್ ಪರ್ಫಾರ್ಮ್. ಮಿಡಲ್ ಆರ್ಡರ್ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾರಾ, ಇವರಿಬ್ಬರು ಔಟ್ ಆಗೋದ್ರು ಅರ್ಲಿ ಸ್ಟೇಜಸಲ್ಲೇ ಅಂತ. ಇವರಿಬ್ಬರು ಒಳ್ಳೆ ಸ್ಟಾರ್ಟ್ ಕೊಟ್ಟರೆ ಮಿಡಲ್ ಆರ್ಡರ್ಗೂ ಒಂದು ಕಾನ್ಫಿಡೆನ್ಸ್ ಇರುತ್ತೆ, ಅವ್ರು ಅದನ್ನು ಕ್ಯಾಪಿಟಲೈಸ್ ಮಾಡ್ಕೊಂಡು ಹೋಗ್ಬೋದು. ಬಟ್ ಇವ್ರಿ ಓಪನರ್ಸ್ ಟ್ರಾವಿಸ್ ಹೆಡ್, ಅಭಿಷೇಕ್ ಶರ್ಮಾ ಪರ್ಫಾರ್ಮ್ ಮಾಡಲಿಲ್ಲ ಅಂತಂದರೆ ಆವಾಗ ಇವರಿಬ್ರದ್ದು ಆವಾಗ ಮಿಕ್ಕಿದ್ದು ಮಿಡಲ್ ಆರ್ಡರ್ ಅವ್ರದ್ದು
ಇದು ಕ್ಯಾಲಿಬರ್ ಎಲ್ಲ ಗೊತ್ತಾಗ್ತಾ ಹೋಗುತ್ತೆ. ಆಮೇಲೆ ಪ್ರೆಷರ್ ಹೆಂಗೆ ಪರ್ಫಾರ್ಮ್ ಮಾಡ್ತಾ ಹೋಗ್ತಾರೆ ಅಂತ ಗೊತ್ತಾಗುತ್ತೆ. ಅವಾಗ ನೋಡಬೇಕಾಗತ್ತೆ ನಾವು. ಕಮಿಂಗ್ ಟು ಆರ್ ಇವ್ರದ್ದು ಬ್ಯಾಟಿಂಗ್ ಲೈನಪ್ ಬಂದ್ಬಿಟ್ಟು ಫಾರ್ಮಿಡಬಲ್ ಅವೇನು ಚೆನ್ನಾಗಿದೆ, ನನಗೇನು ಅಷ್ಟೊಂದೇನು ಸಮಸ್ಯೆ ಕಾಣಿಸ್ತಾ ಇಲ್ಲ. ಎಸ್ಪೆಷಲಿ ಆಫ್ಟರ್ ಶಿಮ್ರಾನ್ ಹೆಟ್ಮೈರ್ ಕಮಿಂಗ್ ಟು ದ ಪಾರ್ಟಿ. ಯಾಕೆಂತಂದರೆ ಅವ್ರಿಗೆ ನಿಗಲಿತ್ತು, ಲಾಸ್ಟ್ ಫ್ಯೂ ಮ್ಯಾಚಸ್ ಆಡಿರಲಿಲ್ಲ, ಆರ್ ಸಿ ಬಿ ಬಂದರು, ಆರ್ ಸಿ ಬಿನ ಕಂಪ್ಲೀಟಾಗೆ ಪ್ಯಾಕಪ್ ಮಾಡಿ ಮನೆಗೆ ಹೋಗ್ರಪ್ಪ ಅಂತ ಕಳಿಸಿದ್ರು. 14 ಬಾಲ್ಗೆ 26 ರನ್ ಹೊಡೆದ್ಬಿಟ್ಟು ಫಿನಿಶಿಂಗ್ ರೋಲ್ ಮಾಡಿಬಿಟ್ಟು ಕಳಿಸಿದ್ರು. ಸೊ ಅವರು ನಿಗಲಿಂದ ಆಚೆ ಬಂದಿದ್ದಾರೆ. ಇನ್ನೂ ಸ್ವಲ್ಪ ಏನೋ ನಿಗಲಿತ್ತು ಅಂತಲೇ ಇಂಪ್ಯಾಕ್ಟ್ ಪ್ಲೇಯರ್ ಥರ ಉಪಯೋಗಿಸ್ಕೋಬೋದು ಅವ್ರನ್ನ, ಅದೇನು ಪ್ರಾಬ್ಲಮ್ ಇಲ್ಲ. ಇವಾಗ ಇಂಪ್ಯಾಕ್ಟ್ ಪ್ಲೇಯರ್ ರೂಲ್ ಬಂದಿರೋದ್ರಿಂದ ಸಣ್ಣ ಪುಟ್ಟ ಇಂಜುರೀಸ್ ಇದ್ರೂ ಒಳ್ಳೆ ಪ್ಲೇಯರ್ನ ಹಾಕ್ಕೊಂಡು ಜಸ್ಟ್ ಅವ್ರದ್ದು ಏನು ರೋಲ್ ಇರುತ್ತೆ ಅದು ರೋಲ್ನ ನಿಭಾಯಿಸಿಸ್ಬಿಟ್ಟು ಕಳಿಸಿಸ್ತಾರೆ. ಸೊ ಅದೇನು ಪ್ರಾಬ್ಲಮ್ ಇಲ್ಲ ಇವಾಗ ಇಂಪ್ಯಾಕ್ಟ್ ಪ್ಲೇಯರ್ ರೂಲ್ ಬಂದಿರೋದ್ರಿಂದ. ಅದಾದ್ಮೇಲಿಂದ ಓಪನಿಂಗಿಗೆ ಬರೋಣ. ಜೈಸ್ವಾಲ್ ಅದಾದ್ಮೇಲಿಂದ ಟಾಮ್ ಕೋಲರ್ ಕ್ಯಾಡ್ಮೋರ್, TKC ಅಂತಲೇ ಏನು ಕರೀತಾರೆ ಇವರು ಆಲ್ಮೋಸ್ಟ್ ನನಗೆ ಒಂಥರ ಬಟ್ಲರ್ದು ರೆಪ್ಲಿಕಾ ಅಂತಲೇ ಅನಿಸುತ್ತೆ. ಇನ್ಫ್ಯಾಕ್ಟ್ ಬಟ್ಲರ್ ಇಸ್ ಎ ಕ್ಲಾಸ್ ಪ್ಲೇಯರ್, ಅದ್ರ ಬಗ್ಗೆ ಏನು ಎರಡು ಮಾತಿಲ್ಲ. ಇಟ್ಸ್ ಟೂ ಅರ್ಲಿ ಟು ಕಂಪೇರ್ ವಿತ್ ಬಟ್ಲರ್, ಬಟ್ ಕಮಿಂಗ್ ಟು ದ ಸ್ಟ್ಯಾಂಡ್ಸ್ ಆ್ಯಂಡ್ ದಿ ಸ್ಟ್ರೋಕ್ ಮೇಕಿಂಗ್ ಎಬಿಲಿಟೀಸ್, ಆಮೇಲಿಂದ ಕೆಲವೊಂದು ಸ್ಟ್ರೋಕ್ಸ್ ಎಸ್ಪೆಷಲಿ ಕವರ್ ಡ್ರೈವ್ ಹೊಡೆಯೋದು, ಅದೆಲ್ಲ ಒಂಥರ ಬಟ್ಲರ್ನ ನೋಡ್ದಂಗೆ ಆಗತ್ತೆ. ನೋಡೋಣ ಇವ್ರು ಹೆಂಗೆ ಮುಂದೆ ಪರ್ಫಾರ್ಮ್ ಮಾಡ್ತಾ ಹೋಗ್ತಾರೆ ಅಂತ. ಇವತ್ತಿನ ಮ್ಯಾಚ್ ತುಂಬ ಕ್ರೂಷಿಯಲ್ ಆಗುತ್ತೆ ಇವ್ರಿಗೆ. ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರು ಅಂತಂದರೆ RRಗೆ ಒಳ್ಳೆಯದು. ಯಾಕೆಂದರೆ ಇವ್ರು ತುಂಬ ಬಾಲ್ಸ್ ಎಲ್ಲ ಏನು ವೇಸ್ಟ್ ಮಾಡೋಕ್ಕೆ ಹೋಗಲ್ಲ. ಸ್ಟ್ರೈಕ್ ರೇಟ್ ಎಲ್ಲ ಚೆನ್ನಾಗೇ ಇದೆ. 150, 155 ಮೇಲೇ ಹೊಡಿತಾ ಹೋಗ್ತಾರೆ ಅವರು ಸ್ಟ್ರೈಕ್ ರೇಟಲ್ಲೂ. ಯಶಸ್ವಿ ಜೈಸ್ವಾಲ್ ನಮ್ಗೆ ಗೊತ್ತಿರೋಂಗೆ ಇಂಟರ್ನ್ಯಾಷನಲ್ ಎಕ್ಸ್ಪೀರಿಯನ್ಸ್ ಇರೋ ಹುಡುಗ, ಚೆನ್ನಾಗಿ ಆಡ್ತಾರೆ, ಒಳ್ಳೆ ಪ್ಲೇಯರು. ಯಾವಾಗಲೂ ಅವ್ರದ್ದು ಅಷ್ಟೇ ಸ್ಟ್ರೈಕ್ ರೇಟ್ ತುಂಬ ಚೆನ್ನಾಗಿದೆ, ಏನು ಮಾತೇನು ಅವ್ರದ್ದು ಬಗ್ಗೆ ಏನು ಕಂಪ್ಲೇಂಟ್ಸ್ ಇಲ್ಲ. ಈ ಟೂರ್ನಮೆಂಟಲ್ಲಿ ಸ್ವಲ್ಪ ಕಮ್ಮಿ ರನ್ಸ್ ಹೊಡೆದಿದ್ದಾರೆ, ಅರೌಂಡ್ 350, 400 ಆಸ್ಪಾಸಲ್ಲಿದ್ದಾರೆ. ಆಮೇಲಿಂದ ನೆಕ್ಸ್ಟ್ 2 ಪ್ಲೇಯರ್ಸ್ ಇವ್ರು ತುಂಬ ಇಂಪಾರ್ಟೆಂಟು. ಮಿಡಲ್ ಆರ್ಡರ್ ಇವ್ರದ್ದು ತುಂಬ ಚೆನ್ನಾಗಿದೆ. ಸಂಜು ಸ್ಯಾಮ್ಸನ್ ಆಮೇಲೆ ರಿಯಾನ್ ಪರಾಗ್ ಅಂತೂ ಇಷ್ಟು ಸೀಸನ್ನೇ ಬೇರೆ ಲೆಕ್ಕ, ಈ ಸೀಸನ್ನೇ ಬೇರೆ ಲೆಕ್ಕ ಅನ್ನೋ ಥರ ಆಡ್ತಾ ಇದೆ. ಅಷ್ಟು ಚೆನ್ನಾಗಿ ಸಾಥ್ ಕೊಟ್ಟಿದ್ದಾರೆ RRಗೆ. RRದು ಈ ಸಕ್ಸಸ್ಗೆ 50 to 60% ಕಾರಣನೇ ರಿಯಾನ್ ಪರಾಗ್ ಅನ್ನೋ ಕ್ರೆಡಿಟ್ಸ್ ನಾನು ಕೊಡ್ತೀನಿ. ಯಾಕೆಂದ್ರೆ ಅಷ್ಟು ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ ಈ ಹುಡುಗ, ಸಾಕತ್ತಾಗಿ ಆಡ್ಕೊಂಬಂದಿದ್ದಾರೆ. ಇನ್ಫ್ಯಾಕ್ಟ್ ರಿಟೈನ್ ಮಾಡೋ ಚಾನ್ಸಸ್ಸು ಎಲ್ಲ ಕಾಣಿಸ್ತಾ ಇದೆ ನನಗಂತೂ, ರಿಯಾನ್ ಪರಾಗ್ನ ರಿಟೈನ್ ಮಾಡೋದು. ಇನ್ಫ್ಯಾಕ್ಟ್ ಅವ್ರನ್ನೇನಾದ್ರು ರಿಲೀಸ್ ಮಾಡಿದ್ರೆ ಎಷ್ಟು ಕೋಟಿಗೆ ಸೇಲ್ ಆಗ್ತಾರೋ ಅದು ನೋಡಬೇಕಾಗತ್ತೆ. ಎವ್ರಿ ಒನ್ ವಾಂಟ್ಸ್ ಟು ಗೋ ಟು ಹಿಮ್, ಅಷ್ಟು ಚೆನ್ನಾಗಿ ಬ್ಯಾಟಿಂಗ್ ಪರ್ಫಾರ್ಮ್ ಮಾಡ್ತಿದ್ದಾರೆ ಈ ಸೀಸನಲ್ಲಿ. ಸಿನ್ಸ್ ಓಡೋ ಕುದುರೆ ಆಗಿರೋದ್ರಿಂದ ಎಲ್ಲರಿಗೂ ಬೇಕು ಅಂತ ಅನಿಸುತ್ತೆ. ಸೊ ನೋಡೋಣ ರಿಟೈನ್ ಮಾಡ್ಕೊತಾರ, ರಿಲೀಸ್ ಮಾಡ್ತಾ, ಅದು ಮುಂದಿನ ಕತೆ. ಇವತ್ತಿನ ಕತೆಗೆ ಬರೋಣ. ಸಂಜು ಸ್ಯಾಮ್ಸನ್, ರಿಯಾನ್ ಪರಾಗ್ ತುಂಬ ಇಂಪಾರ್ಟೆಂಟ್ ವಿಕೆಟ್ಸ್ ಹಾಕ್ತಾರೆ. ಅದಾದ್ಮೇಲಿಂದ ಧ್ರುವ್ ಜುರೇಲ್, ಇವರು ಒಳ್ಳೆ ಕ್ಯಾಲಿಬರ್ ಇರೋ ಪ್ಲೇಯರು, ಚೆನ್ನಾಗಿ ಆಡ್ತಾರೆ. ಸ್ಟ್ರೋಕ್ ಮೇಕಿಂಗ್ ಎಬಿಲಿಟೀಸ್ ಎಲ್ಲ ಸಖತ್ತಾಗಿದೆ. ಇವರು ಆ್ಯಕ್ಚುಲಾಗಿ ವಿಕೆಟ್ ಕೀಪರ್ ಕೂಡ ಇವರು, ಬಟ್ ಸಂಜು ಸ್ಯಾಮ್ಸನ್ ಇರೋದ್ರಿಂದ ಇವರಿಗೆ ವಿಕೆಟ್ ಕೀಪಿಂಗ್ ಮಾಡೋ ಅವಶ್ಯಕತೆ ಬಂದಿಲ್ಲ ಅಷ್ಟೇ. ಅದಾಯಿತು ಅಂದಮೇಲೆ ರೋಮನ್ ಪೋವೆಲ್ ಅವರು ಇದ್ದಾರೆ. ರೋಮನ್ ಪೋವೆಲ್ ಅವರು ಎಲ್ರಿಗೂ ಗೊತ್ತು, ವೆಸ್ಟ್ ಇಂಡೀಸ್ ಪ್ಲೇಯರು. ಹೆಂಗೆ ಅಂತಂದರೆ ಪ್ರತಿ ಬಾಲೂ ಬಿಗ್ ಶಾಟ್ಗೆ ಹೋಗೋ ಮನುಷ್ಯ ಇವರು, ಸಾಕತ್ತಾಗಿ ಹೊಡಿತಾರೆ. ಪ್ರಾಪರ್ 6 ಹಿಟ್ಟಿಂಗ್ ಇದೆ. ಈವನ್ ಎಡ್ಜ್ ಆಯಿತು ಅಂತಂದ್ರೂ 6ಗೆ ಹೋಗೋ ಚಾನ್ಸಸ್ ಇದೆ, ಅಂಥ ಪವರ್ಫುಲ್ ಹಿಟ್ಟರ್ ಇವರು. ಅದಾದಮೇಲಿಂದ ಶಿಮ್ರಾನ್ ಹೆಟ್ಮೈರ್ನ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಉಪಯೋಗಿಸ್ಕೋಬೋದು. ಆಲ್ರೆಡಿ ಹೇಳಿದ್ದೀನಿ ಎಷ್ಟು ಚೆನ್ನಾಗಿ ಆಡಿದ್ದಾರೆ ಇವರು ಅಂತ RCB ಮೇಲೆಲ್ಲ. ಅವ್ರೂ ಒಂದು ಇಂಪ್ಯಾಕ್ಟ್ ಮಾಡಿಬಿಟ್ಟು ಹೋಗೋ ಚಾನ್ಸಸ್ ಇದೆ. ಅದಾದಮೇಲೆ ಅಶ್ವಿನ್ ಅವ್ರು ಬರ್ತಾರೆ. ಅಶ್ವಿನ್ ಆದಮೇಲಿಂದ ಇವ್ರಲ್ಲಿ ಯಾರೂ ಬ್ಯಾಟರ್ಸ್ ಇಲ್ಲ, ಅದೊಂದು ಸ್ವಲ್ಪ ಕನ್ಸರ್ನ್ ಅನ್ನೋದೊಂದು ಬಿಟ್ಟರೆ ಬೇರೆ ಯಾವ ಥರ RR ಕನ್ಸರ್ನ್ ಕಾಣಿಸ್ತಾ ಇಲ್ಲ ನನ್ನಲ್ಲಿ. ಬಟ್ ಒಂಥರ ಎರಡು ಹೆಂಗೆ ಅಂತಂದರೆ ಸ್ಟೀವನ್ಸ್ ಆಗಿದೆ. RR ಒಂಥರ ಕನ್ಸಿಸ್ಟೆಂಟಾಗಿ ಗೆದ್ಕೊಂಬಂದಿಲ್ಲ. ಫಸ್ಟು 9 ಮ್ಯಾಚ್ 8ರಲ್ಲಿ ಏನು ಗೆದ್ದು ಪ್ಲೇ ಆಫ್ಸಿಗೆ ಕ್ವಾಲಿಫೈ ಆದರೂ, ಅದಾದಮೇಲೆ RCB ಮೇಲೆ ಒಂದು ಗೆದ್ರು ಅಷ್ಟೇ ಎಲಿಮಿನೇಟರಲ್ಲಿ. ಸೊ ಅದಾದ್ಮೇಲಿಂದ ಇನ್ಯಾವುದು ಗೆದ್ದಿಲ್ಲ. ಆಮೇಲಿಂದ ಯುಜ್ವೇಂದ್ರ ಚಹಲ್ ಸ್ವಲ್ಪ ಎಕ್ಸ್ಪೆನ್ಸಿವ್ ಆಗಿದ್ದಾರೆ ಈ ಸೀಸನಲ್ಲಿ. ನಾವು ಸ್ಪಿನ್ ಮಾಂತ್ರಿಕ ಅಂತಲೇ ಹೇಳ್ತೀವಿ, T20 ವರ್ಲ್ಡ್ ಕಪ್ಪಿಗೆ ಸೆಲೆಕ್ಟ್ ಆಗಿದ್ದಾರೆ, ಎಲ್ಲ ಕರೆಕ್ಟೇ, ಬಟ್ ಸ್ವಲ್ಪ ಎಕ್ಸ್ಪೆನ್ಸಿವ್ ಆಗಿದ್ದಾರೆ. ಬಟ್ ವಿಕೆಟ್ ಟೇಕಿಂಗ್ ಎಬಿಲಿಟೀಸ್ ಚೆನ್ನಾಗಿದೆ. ರವಿಚಂದ್ರನ್ ಅಶ್ವಿನ್ ಅವರು ಕಂಪ್ಲೀಟ್ ಟೂರ್ನಮೆಂಟ್ ವೇವರ್ಡ್ ಆಗಿದ್ದರು, ಬಟ್ ಅವರು ರೀಸನ್ಸ್ ಹೇಳಿದ್ದಾರೆ. ಅವ್ರಿಗೆ ಅಬ್ಡಾಮಿನಲ್ ಇಂಜುರಿ ಇತ್ತು, ಆಮೇಲಿಂದ ಬೇರೆ ಥರ ಪ್ರಾಬ್ಲಮ್ಸ್ ಇತ್ತು, ನಿಗಲ್ಸ್ ಇತ್ತು. ಹಾಗಾಗಿ ನನಗೆ ಫಸ್ಟ್ ಆಫ್ ಸರಿಯಾಗಿ ಪರ್ಫಾರ್ಮ್ ಮಾಡೋಕ್ಕಾಗಲಿಲ್ಲ. ಇವಾಗ ನಾನು ಒಂಥರ ಒಂದು ಲಯ ಕಂಡುಕೊಂಡಿದ್ದೀನಿ. ಸೊ ಇವಾಗ ಒಂದು ರಿದಮ್ ಸಿಕ್ಕಿದೆ ನನಗೆ. ಇವಾಗ ನನಗೆ ಒಂಥರ ಗೊತ್ತಾಗ್ತದೆ ಹೆಂಗೆ ಮಾಡಬೇಕು ಅಂತ. ಅದ್ರ ಜೊತೆಗೆ ರವಿಚಂದ್ರನ್ ಅಶ್ವಿನ್ದು ಹೋಮ್ ಗ್ರೌಂಡ್ ಇವತ್ತು ಆಡ್ತಾ ಇರೋದು ಎಲ್ಲಿ, ಚಪಾಕ್, ಚೆನ್ನೈಯಲ್ಲಿ. ಸೊ ಅವ್ರಿಗೆ ಗೊತ್ತಿದೆ, ಇನ್ ಆ್ಯಂಡ್ ಔಟ್ ಆಫ್ ದ ಸ್ಟೇಡಿಯಂ ಗೊತ್ತಿದೆ. ಸೊ ಅವರಿಂದ ನಾವಿವತ್ತು ಒಳ್ಳೆ ಪರ್ಫಾರ್ಮೆನ್ಸ್ನ ಎಸ್ಪೆಷಲಿ ವಿತ್ ದ ಬಾಲ್ ಎಕ್ಸ್ಪೆಕ್ಟ್ ಮಾಡ್ಬೋದು, ಆರ್ ವಿತ್ ದ ಬ್ಯಾಟ್. ಲೈಕ್ ಏನಾದ್ರು ಒಂದು ಎಕ್ಸ್ಪೆರಿಮೆಂಟ್ ಮಾಡೋ ಥರ 3 ಡೌನೋ 4 ಡೌನೋ ಕಳಿಸಿದ್ರೆ ಅದನ್ನು ನೋಡ್ಬೋದು, ಹೇಳೋಕ್ಕಾಗಲ್ಲ ರವಿಚಂದ್ರನ್ ಅಶ್ವಿನ್ನ, ಸಿನ್ಸ್ ಇಟ್ಸ್ ಹೋಮ್ ಗ್ರೌಂಡ್. ಅದೊಂದು. ಯುಜ್ವೇಂದ್ರ ಚಹಲ್ ಸ್ವಲ್ಪ ಎಕ್ಸ್ಪೆನ್ಸಿವ್ ಆಗಿದೆ, ಬಟ್ ವಿಕೆಟ್ ಟೇಕಿಂಗ್ ಎಬಿಲಿಟೀಸ್ ಚೆನ್ನಾಗಿದೆ. ಇನ್ನೊಂದು ಟ್ರೆಂಡ್ ಚೇಂಜ್ ಆಗಿಬಿಟ್ಟಿದೆ ಇವಾಗ. 10 ರನ್ನು 11 ರನ್ನೆಲ್ಲ ಓಡಿಸ್ಕೊಂಡ್ರು
ಒಂದು ವಿಕೆಟ್ ತೆಗೆದಿತ್ತು ಅಂತಂದರೆ ಅದೊಂಥರ ಬೋಲರ್ ಗೆದ್ದರು ಅಂತಲೇ ಹೇಳ್ಬೋದು. ಲಾಸ್ಟ್ ಲಾಫ್ ಅನ್ನೋದು ಬೋಲರ್ಗೆ ಸಿಕ್ತು ಅಂತ ಹೇಳ್ತಾರಲ್ಲ ಆ ಥರ. ಆಮೇಲೆ ಅವೇಶ್ ಖಾನ್ ಅವರು ಪಾರ್ಟಿಗೆ ಬಂದಿದ್ದಾರೆ. ಇವ್ರಿಗೆ ಲಾಸ್ಟ್ ಮ್ಯಾಚಲ್ಲಿ 3 ವಿಕೆಟ್ ತೆಗೆದಿದ್ದಾರೆ, 40 ರನ್ ಏನೋ ಕೊಟ್ಟಿದ್ದಾರೆ. ದಟ್ ಈಸ್ ಫೈನ್. ಯಾಕೆಂತಂದರೆ 3 ಇಂಪಾರ್ಟೆಂಟ್ ಕೀ ವಿಕೆಟ್ಸ್ ತೆಗೆದ್ಬಿಟ್ಟು ಒಂದು ಕಂಪ್ಲೀಟ್ ಟೀಮ್ನ ಆಲ್ಮೋಸ್ಟ್ 40% ಅಲ್ಲೇ ಮುಳುಗ್ಸಾಗೋಯ್ತು. ಸೊ ಹಂಗಾಗಿ ಅದನ್ನು ಚೆನ್ನಾಗಿ. ಟ್ರೆಂಟ್ ಬೋಲ್ಟ್ ಹೇಳೋಷ್ಟೇ ಇಲ್ಲ, ಈ ಕಡೆ ರನ್ಸು ಕೊಡಲ್ಲ, ಈ ಕಡೆ ವಿಕೆಟ್ ಟೇಕಿಂಗ್ ಎಬಿಲಿಟೀಸು ಇದೆ, ಒಳ್ಳೆ ಯಾರ್ಕರ್ಸ್ಗಳು ಕೂಡ ಬಿಡ್ತಾರೆ. ನನಗೆ ಇವತ್ತು ಇಂಪಾರ್ಟೆಂಟ್ ಇದಂತಂದರೆ ಟ್ರಾವಿಸ್ ಹೆಡ್ ವರ್ಸಸ್ ಟ್ರೆಂಟ್ ಬೋಲ್ಟ್, ಇವರಿಬ್ರದ್ದು ಫೈಟ್ ನೋಡಬೇಕು. ಇಟ್ಸ್ ಜಸ್ಟ್ ಲೈಕ್ ಟ್ರಾವಿಸ್ ಹೆಡ್ ವರ್ಸಸ್ ಟ್ರೆಂಟ್ ಬೋಲ್ಟ್, ಇವರಿಬ್ರದ್ದು ಫೈಟ್ ನನಗೆ ನೋಡೋದಕ್ಕೆ ತುಂಬ ಇಂಟ್ರೆಸ್ಟ್ ಇದೆ. ನೋಡೋಣ ಏನಾಗುತ್ತೆ ಅಂತ. ಮತ್ತು ಅದನ್ನೇ ಆಲ್ರೆಡಿ ನಾನು 2 ಸತಿ ಹೇಳಾಗಿದೆ ಇದನ್ನು. ಬಟ್ ತುಂಬ ಒಳ್ಳೆ ಕಾಂಟೆಸ್ಟ್ ಇವರಿಬ್ರದ್ದು. ಸೊ ಹಾಗಾಗಿ ನಾನು ರಿಪೀಟ್ ಮಾಡ್ತಾ ಇದ್ದೀನಿ ಅಷ್ಟೇ. ಅದಾದಮೇಲಿಂದ ಇವ್ರದ್ದು ಬೌಲಿಂಗಿಗೆ ಬರೋಣ. ಇವಾಗ SRH ಬೌಲಿಂಗ್ ಲೆಡ್ ಬೈ ಪ್ಯಾಟ್ರಿಕ್ ಕಮಿನ್ಸ್. ಒಳ್ಳೆ ಬೌಲರೇ, ಒಳ್ಳೆ ಸ್ವಿಂಗ್ ಮಾಡ್ತಾರೆ, ಚೆನ್ನಾಗಿ ಮಾಡ್ತಾರೆ. ಬಟ್ ಹೀ ಈಸ್ ಆನ್ ಬಿಟ್ ಎಕ್ಸ್ಪೆನ್ಸಿವ್ ಸೈಡ್ ಈ ವರ್ಷ. ಅದಾದಮೇಲಿಂದ ಭುವನೇಶ್ವರ್ ಕುಮಾರ್ ಒಳ್ಳೆ ಸ್ವಿಂಗ್ ಬೌಲರು, ಚೆನ್ನಾಗಿ ಮಾಡ್ತಾರೆ. ಒಂಥರ ರನ್ಸ್ ಕೂಡ ಅಷ್ಟೊಂದೇನು ಕೊಡಲ್ಲ, ಒಳ್ಳೆ ಬೌಲರ್. ಬಟ್ ನೆಕ್ಸ್ಟ್ ಎಲ್ಲ ಸ್ವಲ್ಪ ಅವ್ರಿಗೆ ಕನ್ಸರ್ನ್ಸ್ ಇದೆ. ಶಹಬಾಜ್ ಅಹ್ಮದ್ ಎಕ್ಸ್ಪೆನ್ಸಿವ್ ಆಗಿದ್ದಾರೆ. ಅದಾದಮೇಲಿಂದ ಮಿಕ್ಕಿದ್ದು ಇವರು ಯಾರನ್ನ ತೊಗೊತಾರೆ ಅಂತ ನೋಡಬೇಕು. ನಟರಾಜನ್ ಅವರಿದ್ದಾರೆ, ಅವ್ರು ಸ್ವಲ್ಪ ಒಳ್ಳೆ ಬೌಲರೇ. ಬಟ್ ಈ ಸೀಸನ್ ಯಾಕೋ ಅವ್ರು ಅಷ್ಟು ಯಾರ್ಕರ್ನ ಬಿಡ್ತಾ ಇಲ್ಲ. ಅವರು ಸ್ವಲ್ಪ ಎಲ್ಲ ಶಾರ್ಟ್ ಬಾಲ್ಸ್ಗೆ ಹೋಗ್ತಾ ಇದ್ದಾರೆ, ಲೆಂತ್ ಬಾಲ್ಸ್ಗೆ ಹೋಗ್ತಾ ಇದ್ದಾರೆ. ಸ್ವಲ್ಪ ಅದು ಎಕ್ಸ್ಪೆನ್ಸಿವ್ ಆಗೋದಕ್ಕೂ ಕಾರಣ ಆಗಿದೆ. ಇವ್ರದ್ದು ಸ್ಟ್ರೆಂತ್ ಏನಿದೆ ನಟರಾಜನ್ ಅವ್ರದ್ದು ಯಾರ್ಕರ್ಸು, ಅದಕ್ಕೆ ಹೋಗ್ಬೇಕು ಇವರು. ಅದಾದಮೇಲಿಂದ ಇವರು ಸನ್ವೀರ್ ಸಿಂಗ್ನ ಇಂಪ್ಯಾಕ್ಟ್ ಪ್ಲೇಯರಾಗಿ ಕರ್ಸ್ಕೊಳ್ಳೋ ಬದಲು ಜೈದೇವ್ ಉನಾದ್ಕಟ್ನ ಪ್ಲೇಯಿಂಗ್ ಲೆವೆನಲ್ಲಿ ಇಟ್ಕೊಂಡ್ರೆ ಒಳ್ಳೆಯದು ಅಂದ್ಕೊತೀನಿ. ಅದಾದಮೇಲಿಂದ ವಿಜಯಕಾಂತ್ ವಯಸ್ಕಾಂತ್ ಅವರು ಶ್ರೀಲಂಕನ್ ಬೌಲರು, ಇನ್ನೊಬ್ಬ ಫಾರಿನರ್ ಥರನೇ ಆ್ಯಡ್ ಆಗ್ತಾರೆ. ಅವ್ರನ್ನ ಯೂಸ್ ಮಾಡ್ಕೊಳ್ಳೋ ಬದಲು ನನ್ನ ಕೇಳಿದ್ರೆ ಇವತ್ತು ಗೋ ವಿತ್ ಗ್ಲೇನ್ ಫಿಲಿಪ್ಸ್, ಗನ್ ಫೀಲ್ಡರು, ಜೊತೆಗೆ ಸಿಕ್ಕಾಪಟ್ಟೆ ರನ್ಸ್ ಸೇವ್ ಆಗಿಬಿಡುತ್ತೆ. ನಿಮಗೆ 8ರಿಂದ 10 ರನ್ ಸೇವ್ ಮಾಡಿಬಿಡ್ತಾರೆ, ಒಳ್ಳೆ ಕ್ಯಾಚ್ಗಳು ಹಿಡಿತಾರೆ. ಆಮೇಲಿಂದ ಬ್ಯಾಟಿಂಗ್ ಕೂಡ ಸಿಕ್ಕಾಪಟ್ಟೆ ಒಳ್ಳೆ ಸ್ಟ್ರೈಕ್ ರೇಟಲ್ಲಿ ಆಡ್ತಾರೆ. ಇವು ಬೌಲಿಂಗ್ ಕೊಡಬೇಕು ಅಂತಂದರೆ ಇವ್ರಿಗೂ 1-2 ಓವರ್ ಕೊಟ್ಕೋಬೋದು, ಚೆನ್ನಾಗೇ ಮಾಡ್ತಾರೆ. ಬೌಲಿಂಗ್ ಕೂಡ ಒಂಥರ ಪಾರ್ಟ್ ಟೈಮ್ ಸ್ಪಿನ್ನರ್ ಥರ ಮಾಡ್ತಾರೆ. ಮಯಾಂಕ್ ಮಾರ್ಕಂಡೇನು ಆಡಿಸ್ತಾರ ನೋಡಬೇಕು. ಚೆನ್ನೈದು ಪಿಚ್ ಇದು, ಸೊ ಚಪಾಕ್ ಪಿಚ್. ಸೊ ನೋಡ್ಬೇಕು, ಅಲ್ಲಿ ಸ್ಪಿನ್ನಿಗೂ ಚೆನ್ನಾಗಿದೆ. ಬಟ್ ಚಪಾಕ್ ಬಂದ್ಬಿಟ್ಟು ಲಾಸ್ಟ್ ಟೈಮ್ ಥರ ಇಲ್ಲ. ಲಾಸ್ಟ್ ಟೈಮು ತುಂಬ ಡ್ಯಾಂಪ್ನೆಸ್ ಇತ್ತು, ಲೋ ಸ್ಕೋರಿಂಗ್ ಗೇಮ್ಗಳಾಗೋದು. ಬಟ್ ಇವಾಗ ಅದು ಹಂಗಲ್ಲ, ಅದು ಒಂಥರ ಟ್ರೆಂಡ್ ಚೇಂಜ್ ಆಗಿಬಿಟ್ಟಿದೆ. ಒಳ್ಳೆ ಪಿಚ್ಗಳು ಮಾಡಿಕೊಟ್ಬಿಟ್ಟಿದ್ದಾರೆ. ಅಲ್ಲೂ ಒಂಥರ ಇವಾಗ 190, 200 ಆ ಥರ ಬರ್ತಾ ಇದೆ. ಇನ್ನೊಂದು ಇಂಪಾರ್ಟೆಂಟ್ ಹೇಳಲೇಬೇಕು, ಟಾಸ್ ಬಂದ್ಬಿಟ್ಟು ಇವತ್ತು ಮತ್ತೆ ತುಂಬ ಕ್ರೂಷಿಯಲ್ ಆಗುತ್ತೆ. ಯಾಕೆಂತಂದರೆ ಸೆಕೆಂಡ್ ಇನ್ನಿಂಗ್ಸ್ಗೆ ಡ್ಯೂ ಫ್ಯಾಕ್ಟರ್ ತುಂಬ ಕಾಡತ್ತೆ ಸೆಕೆಂಡ್ ಬೌಲಿಂಗ್ ಮಾಡೋರಿಗೆ. ಸೊ ಅದು ಸೆಕೆಂಡಲ್ಲಿ ಚೇಸ್ ಮಾಡೋರಿಗೆ ತುಂಬ ಅನುಕೂಲ ಆಗುತ್ತೆ. ಸೊ ಟಾಸ್ ವಿಲ್ ಬಿ ಕ್ರೂಷಿಯಲ್. ಬಟ್ ಅಗೈನ್ ಟಾಸ್ ಅನ್ನೋದು ಯಾರ ಕಂಟ್ರೋಲಲ್ಲಿಲ್ಲ. ಸೊ ಹಾಗಾಗಿ ಟಾಸ್ ಸೋತ್ರೂ ಯಾರು ಒಂಥರ ಡಿಮೊರಲೈಸ್ ಆಗಬಾರ್ದು ಅಥವಾ ಹೋಪ್ನ ಕಳ್ಕೊಬಾರ್ದು. ಗಿವ್ ದೇರ್ ಬೆಸ್ಟ್. ಒಂದು 20 ರನ್ ಎಕ್ಸ್ಟ್ರಾ ಹೊಡೆದ್ಬಿಡು. ಒಂದು 20 ರನ್ ಎಕ್ಸ್ಟ್ರಾ ಇತ್ತು ಅಂದರೆ ಒಂದು ಎಕ್ಸ್ಟ್ರಾ ಕುಷನ್ ಇರುತ್ತೆ. ಆವಾಗ ಬೌಲರ್ಸ್ ಯಾರು ಒಬ್ಬ ಅಥವಾ ಇಬ್ಬರು ಬೌಲರ್ ಎಕ್ಸ್ಪೆನ್ಸಿವ್ ಆದ್ರೂ ಮಿಕ್ದವ್ರು ಬಂದು ಕಂಟ್ರೋಲ್ ಮಾಡಿದ್ರೆ ಡಿಫೆಂಡ್ ಮಾಡ್ಕೋಬೋದು ಸೆಕೆಂಡ್ ಇನ್ನಿಂಗ್ಸಲ್ಲಿ ಬಂದು. ಬಟ್ ಅಗೇನ್ ನಾನು ಹೇಳ್ದಂಗೆ ಡಿಫೆಂಡ್ ಮಾಡ್ಕೊಳ್ಳೋದು ತುಂಬ ಕಷ್ಟ ಈ ಗ್ರೌಂಡಲ್ಲಿ, ಬಿಕಾಸ್ ಆಫ್ ದಿ ಡ್ಯೂ ಫ್ಯಾಕ್ಟರು. ಸೊ ಹಾಗಾಗಿ ಚೇಸಿಂಗ್ ಮಾಡೋರಿಗೆ ಒಳ್ಳೆ ಎಡ್ಜ್ ಇರುತ್ತೆ. ಬಟ್ ನನ್ನ ಇನ್ಸ್ಟಿಂಕ್ಟ್ ಏನೋ ಒಂಥರ SRH ಗೆಲ್ಬೋದು. SRH ಹ್ಯಾಸ್ ಎನ್ ಎಡ್ಜ್ ಅಗೇನ್ಸ್ಟ್ RR ಅಂತ ಅನಿಸ್ತಾ ಇದೆ. ನೋಡೋಣ SRH ವರ್ಸಸ್ KKR ಆಗುತ್ತಾ ಅಥವಾ RR ವರ್ಸಸ್ KKR ಆಗುತ್ತಾ ಅಂತ ಇವತ್ತು ಸೆಮಿಫೈನಲಲ್ಲಿ ನೋಡೋಣ. ಮ್ಯಾಚ್ ಮುಗಿದ್ಮೇಲೆ ಮತ್ತೆ ಬರ್ತೀನಿ. ಪೋಸ್ಟ್ ಮ್ಯಾಚ್ ನೋಡೋಣ ಏನಾಗುತ್ತೆ ಅಂತ, ಪೋಸ್ಟ್ ಮ್ಯಾಚ್ ರಿವ್ಯೂ ಕೊಡ್ತೀನಿ. ನೋಡೋಣ, ಮೇ ಬಿ SRH ವರ್ಸಸ್ KKR ಅನಿಸ್ತಾ ಇದೆ ನನಗೆ. ಲೆಟ್ಸ್ ಸಿ ವಾಟ್ಸ್ ಗೋಯಿಂಗ್ ಟು ಹ್ಯಾಪನ್. ಹೇಳೋದು ಮತ್ತೆ, ಇವಾಗ ಎಲ್ಲರೂ ಚಾನಲ್ಗೆ ಲೈಕು, ಶೇರು, ಸಬ್ಸ್ಕ್ರೈಬ್ ಮಾಡ್ಕೋಬೇಕು. ನಿಮ್ಮ ಫ್ರೆಂಡ್ಸ್ಗೆ, ನಿಮ್ಮ ರಿಲೇಟಿವ್ಸ್ಗೆ ಎಲ್ಲರಿಗೂ ಶೇರ್ ಮಾಡಿ, ಅವ್ರಿಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕೆ ಹೇಳಿ. ಆಮೇಲೆ ಎಲ್ಲರೂ ಬೆಲ್ ಐಕಾನ್ನ ಒತ್ತಿ, ಸೊ ದಟ್ ಹೊಸ ವಿಡಿಯೋ ಅಪ್ಲೋಡ್ ಆಗಿದ ತಕ್ಷಣ ನಿಮ್ಗೆಲ್ಲರಿಗೂ ನೋಟಿಫಿಕೇಷನ್ ಬರುತ್ತೆ ಅಪ್ಲೋಡ್ ಆಗಿದೆ ಅಂತ, ವಿಡಿಯೋ ನೋಡ್ಬೋದು. ಇನ್ನು ಮುಂದೆ ಇದೇ ಥರನೇ ಹೊಸ ವಿಡಿಯೋಸು, ಅದಾದಮೇಲೆ T20 ವರ್ಲ್ಡ್ ಕಪ್ ಬರ್ತಾಯಿದೆ, ಅದರದ್ದು ವಿಡಿಯೋಸು ಎಲ್ಲ ಬರುತ್ತೆ. ರಿವ್ಯೂಸು, ಅನಾಲಿಸಿಸು, ಸ್ಟ್ಯಾಟಿಸ್ಟಿಕ್ಸು ಎಲ್ಲ ಇದೇ ಥರ ಕೊಡ್ತಾ ಹೋಗ್ತೀನಿ. ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮಜಾ ಮಾಡಿ. ಹ್ಯಾವ್ ಎ ಗುಡ್ ಡೇ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಥ್ಯಾಂಕ್ ಯು. ಬಾಯ್ ಬಾಯ್.